ವೆಲ್ಕಮ್ ಟು ಮೇಘನಾಸ್ ಚಾನಲ್. ಇದು ಬೆಳಗಿನ ಬ್ಲಾಗ್ ಕಂಟಿನ್ಯೂ ಆಗಿರುತ್ತೆ. ನಾನು ಹೇಳಿದೆ ಅಲ್ವಾ ನಿಮಗೆ, ನಾನು ಇನ್ನೊಂದು ಬ್ಲಾಗ್ ಅಪ್ಲೋಡ್ ಮಾಡ್ತೀನಿ ರಾತ್ರಿದು. ನಾವು ಇನ್ನೂ ಹೆಂಗೆ ಸೆಲೆಬ್ರೇಟ್ ಮಾಡಿದ್ವಿ, ಹೆಂಗೆ ಡೆಕೋರೇಷನ್ ಮಾಡಿದೆ ಅಂತ ಎಲ್ಲ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ. ಸೊ ಹಾಗಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಮತ್ತು ಏನು ಗೊತ್ತಾ, ದೀಪಾವಳಿ ಅಂತ ಬಂದಾಗ ನನಗೆ ನೆನಪಾಗೋದು ಒಂದೇ ಥಿಂಗ್ ಯಾವುದು ಅಂದರೆ, ನಮ್ಮ ಅಪ್ಪ ಅವ್ರಿಗೆ ಕರ್ಕೊಂಡೋಗಿ ನನಗೆ ಬಟ್ಟೆ ಕೊಡಿಸಿದ್ದು. ಯಾಕಂದರೆ ಅವರು ಯಾವತ್ತೂ ನನಗೆ ಬಟ್ಟೆನೇ ಕೊಡಿಸಿರಲಿಲ್ಲ. ಬಟ್ ನಮ್ಮಮ್ಮ ಕೈಗೆ ದುಡ್ಡು ಕೊಟ್ಬಿಡೋರು. ಅದು ನಾನು 6th ಸ್ಟ್ಯಾಂಡರ್ಡಲ್ಲಿ ಇರಬೇಕಾದ್ರೆ ನನ್ನನ್ನು ಕರ್ಕೊಂಡೋಗಿ ಬಟ್ಟೆ ಕೊಡಿಸಿ, ಅದಾದಮೇಲೆ ನನಗೆ ಸರ್ಪ್ರೈಸಾಗಿ ಪಟಾಕಿ ಬಾಕ್ಸ್ ತಂದಿಟ್ಟಿದ್ರು. ಅದನ್ನೇನಂತ ಹೇಳಿದರು ಅಂದರೆ, ಇದು ನಿನಗಲ್ಲ ಬೇರೆಯವ್ರಿಗಿದು, ಅಂದರೆ ನಮ್ಮ ಸರ್ ಮಗುಗೆ ತಗೊಬಂದಿರೋದು, ಇದು ನಿನಗಲ್ಲ ಅಂತ ಹೇಳಿದರು. ಸೊ ಆಗ ನನಗೊಂಥರ ಚಿಕ್ಕವಳಲ್ಲ ಇನ್ನೂ, ನನಗೊಂಥರ ಮನ್ಸಲ್ಲಿ ಫೀಲ್ ಆಗ್ತಿತ್ತು, ಎಲ್ಲರೂ ಪಟಾಕಿ ಹೊಡಿತಿದ್ದಾರೆ, ನಾನು ಪಟಾಕಿ ಹೊಡೆದಿಲ್ಲ ಇವತ್ತು ಅಂತ ಫೀಲ್ ಆಗ್ತಿತ್ತು. ಬಟ್ ಈಗ ಆ ಥರ ಫೀಲೆಲ್ಲ ನನಗೆ ಬರಲ್ಲ, ಆವಾಗ ಫೀಲ್ ಆಗ್ತಿತ್ತು. ಸೊ ನಮ್ಮಪ್ಪ ಮೇಲೆ ರಾತ್ರಿಯಲ್ಲೇ ಬಾ ನಿಂಗೆ ಪಟಾಕಿ ತಂದಿರೋದು ಅಂದ್ಬಿಟ್ಟು ನಮ್ಮಪ್ಪ ನಾನು ಪಟಾಕಿ ಹೊಡೆದಿದ್ವಿ. ಅದು ಇನ್ನೂ ನೆನಪಾಗ್ತಿದೆ ನನಗೆ. ಪ್ರತಿ ದೀಪಾವಳಿ ಬಂದಾಗ ಆ ಎರಡು ವಿಷಯ ನನಗೆ ನೆನಪಾಗ್ತಾ ಇರುತ್ತೆ ಯಾವಾಗಲೂ. ಅದು ಏನೋ ಒಂಥರ ಮೆಮೊರೀಸ್, ಚೆನ್ನಾಗಿರುತ್ತದು. ಈಗ ಎಲ್ಲ ಡೆಕೋರೇಷನ್ ಮುಗಿಸಿ ಪೂಜೆ ಎಲ್ಲ ಮಾಡಾದಮೇಲೆ ಡೆಕೋರೇಷನ್ ಎಲ್ಲ ಆದಮೇಲೆ, ಪೂಜೆ ಎಲ್ಲ ಮುಗಿಸಿದ್ಮೇಲೆ ನಮ್ಮ ಯಜಮಾನ್ರು ನಮ್ಮ ಪಾಪುಗೆ ಸುಸುರ್ಬತ್ತಿ ಮತ್ತು ಚಿಕ್ಕ ಪಟಾಕಿ ಯಾವುದಿದೆ ಅದನ್ನೆಲ್ಲ ಆಡಿಸಿ ತೋರಿಸೋಣ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾಯಿದ್ರು. ನಾನು ಅಷ್ಟೇ ಚಿಕ್ಕದೆಲ್ಲ ಹೊಡೆದಿದ್ದು, ಇನ್ಯಾವುದೂ ನಾನು ಹೊಡೆದಿಲ್ಲ. ನನಗೆ ದೊಡ್ಡ ಪಟಾಕಿ ಅಂದರೆ ತುಂಬ ಭಯ ಆಗುತ್ತಲ್ಲ, ಆಟಮ್ ಬಾಂಬು ಅದೆಲ್ಲ ಹೊಡೆಯೋ ರೇಂಜಲ್ಲಿಲ್ಲ ನಾನು. ಒಂದ್ಸಲ ಹೊಡಿದ್ರೆ ಅಂದರೆ ಧೈರ್ಯ ಬರುತ್ತೆ, ಆದರೂ ಧೈರ್ಯ ಮಾಡ್ಕೊಂಡಿಲ್ಲ ನಾನು. ನನ್ನ ಮಗ ಇಲ್ಲಿ ನಾನು ವಾಯ್ಸ್ ಓವರ್ ಕೊಡ್ತಿದ್ರೆ ಇವನು ಸೌಂಡ್ ಕೊಡ್ತಿದ್ದಾನೆ, ಹತ್ಕೊಂಡು ಆಟ ಮಾಡ್ಕೊಂಡೆಲ್ಲ ಇದ್ದಾನೆ. ಅದಾದಮೇಲೆ ನಮ್ಮ ಅತ್ತೆ ಅವರು ನಮ್ಮ ಯಜಮಾನ್ರು ಕೆಳಗಡೆ ಹೋದರು ದೊಡ್ಡ ಪಟಾಕಿ ಹೊಡೆಯೋಕ್ಕೆ, ಅವರು ನನ್ನ ಮೈದನ ಅವ್ರ ಫ್ರೆಂಡ್ಸ್ ಎಲ್ಲ ಹೊಡೆಯೋದಕ್ಕೆ. ಸೊ ಈಗಿತ್ತು ದೀಪಾವಳಿ ವ್ಲಾಗ್. ಹೇಗಿತ್ತು, ಹೆಂಗಿತ್ತು, ಏನಾದರೂ ಮಿಸ್ಟೇಕ್ ಇದ್ದರೆ ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡೋದನ್ನ ಮರಿಬೇಡಿ.